ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ಕೆಇಎ ಲ್ಯಾಂಡ್ ಸರ್ವೈವರ್ ರಿಕ್ರೂಟ್ಮೆಂಟ್ 2026 ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಿದ್ದು, ಅದರಲ್ಲಿ ಪ್ರಮುಖ ಬದಲಾವಣೆ, ಇಂಪಾರ್ಟೆಂಟ್ ಚೇಂಜಸ್ ಆಗಿದೆ. ಈ ಬಾರಿ ಭೂಮಾಪಕರ ನೇಮಕಾತಿ ಪರೀಕ್ಷೆಯನ್ನು ಕೆಪಿಎಸ್ಸಿ ಬದಲಾಗಿ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ನಡೆಸುತ್ತಿದೆ. ಸಿಲೆಬಸ್ನಲ್ಲಿ ಬಹಳಷ್ಟು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದ್ದು, ವಿಶೇಷವಾಗಿ ಪೇಪರ್ 2 ವಿಷಯಗಳು ಹೊಸದಾಗಿ ಸೇರ್ಪಡೆಗೊಂಡಿವೆ. ಹುದ್ದೆಗಳ ವಿವರ ಮತ್ತು ಪ್ರಮುಖ ಮಾಹಿತಿಯನ್ನು ಇಲ್ಲಿ ನೋಡೋಣ. ಹುದ್ದೆಯ ಹೆಸರು ಭೂಮಾಪಕರು, ಲೈಸೆನ್ಸ್ಡ್ ಲ್ಯಾಂಡ್ ಸರ್ವೇಯರ್. ಒಟ್ಟು ಹುದ್ದೆಗಳು 750 ಹುದ್ದೆಗಳು ನಾವು ಇಲ್ಲಿ ನೋಡಬಹುದು. ಕಲ್ಯಾಣ ಕರ್ನಾಟಕಕ್ಕಾಗಿ 190, ನಾನ್ ಕಲ್ಯಾಣ ಕರ್ನಾಟಕಕ್ಕಾಗಿ 560 ಸೀಟ್ಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಪರೀಕ್ಷಾ ದಿನಾಂಕಗಳು ಈ ರೀತಿಯಾಗಿದ್ದು, ಅರ್ಜಿ ಶುಲ್ಕ 750 ಫಾರ್ ಸಾಮಾನ್ಯ ಮತ್ತು ಒಬಿಸಿ ಜನರಿಗೆ, 500 ಮೊತ್ತ ಫಾರ್ 500 ರೂಪಾಯಿ ಫಾರ್ SC/ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮೆನ್. ಅಂಗವಿಕಲರಿಗೆ 250 ರೂಪಾಯಿ. ಶೈಕ್ಷಣಿಕ ಅರ್ಹತೆ ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡಬೇಕಾದಲ್ಲಿ ಈ ನೇಮಕಾತಿಯಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆಯಾಗಿರುತ್ತದೆ. ಯಾಕೆಂದರೆ ಕೇವಲ ಸೈನ್ಸ್ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದ್ದು, ಈ ಚಾನ್ಸ್ ಅನ್ನು ಮಿಸ್ ಮಾಡಿಕೊಳ್ಳಬೇಡಿ. ಇಂಜಿನಿಯರಿಂಗ್ ಈ ಶೈಕ್ಷಣಿಕ ಅರ್ಹತೆ ಯಾವುದೆಂದರೆ ಇಂಜಿನಿಯರಿಂಗ್ ಪದವಿಯಾಗಿರಬೇಕು. ಯಾವುದೇ ಬ್ರಾಂಚ್ ಆದರೂ ಓಕೆ. BE BTech ಆಗಿರಬೇಕು. ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಮಾನ್ಯತೆ ಪಡೆದ ಡಿಪ್ಲೊಮಾ ಹೊಂದಿರಬೇಕು. ಅಂದರೆ ನೀವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿರಬೇಕು. BE BTech ಯಾವುದಾದರೂ. BSc ಪದವಿ, BSc ಅವರು ಗಣಿತ ಮ್ಯಾಥಮೆಟಿಕ್ಸ್, ಭೌತಶಾಸ್ತ್ರ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಅಥವಾ BSc ಕೃಷಿ, BSc ಅಗ್ರಿಕಲ್ಚರ್ ಹೊಂದಿರಬೇಕು. ಮತ್ತು ಇಲ್ಲಿ ನೋಡೋಣ ಪರೀಕ್ಷಾ ಪದ್ಧತಿ ಮತ್ತು ಪಠ್ಯಕ್ರಮ, ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಇಟ್ಸ್ ಸಿಲೆಬಸ್. ಒಟ್ಟು 2 ಎಕ್ಸಾಮ್ಸ್ ನಡೆಸಲಾಗುತ್ತದೆ. ಪತ್ರಿಕೆ 1, ಪತ್ರಿಕೆ 2. ಒಟ್ಟು 200 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತದೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ನಿಯಮಗಳು ಅನ್ವಯಿಸುತ್ತವೆ, ಎಚ್ಚರದಿಂದಿರಿ. ಪತ್ರಿಕೆ 1ರಲ್ಲಿ ಏನಿರುತ್ತದೆ ಅಂದ್ರೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, 100 ಕ್ವಶನ್ಸ್, 100 ಮಾರ್ಕ್ಸ್ಗಳು. ವಿಷಯಗಳು ಏನೇನೆಂದ್ರೆ ಇತಿಹಾಸ, ಸಂವಿಧಾನ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಪರಿಸರ. ಪ್ರಚಲಿತ ವಿದ್ಯಮಾನಗಳು, ಹೊಸ ಅಂಡ್ ಮಾಡಲಾದ ವಿಷಯಗಳು ಏನೆಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಸಹಕಾರಿ ಸಂಘಗಳು, ಕರ್ನಾಟಕ ಪರಿಸರ ಸಮಸ್ಯೆಗಳು, ಕರ್ನಾಟಕದ ಅರ್ಥ ವ್ಯವಸ್ಥೆ. ಇದರೆಲ್ಲ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಸಿಲೆಬಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ ಮಿ ಇನ್ ದ ಕಮೆಂಟ್ ಬಾಕ್ಸ್. ಸೊ ಕ್ಯಾನ್ ಐ ವಿಲ್ ಗಿವ್ ಯು ನಾನು ನಿಮಗೆ ಅದರ ತಕ್ಕಂತ PDF ಗಳನ್ನು ಅವೈಲೇಬಲ್ ಮಾಡುತ್ತೇನೆ. ಇನ್ನು ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಸ್ಪೆಸಿಫಿಕ್ ಪೇಪರ್ ಫಾರ್ ಲ್ಯಾಂಡ್ ಸರ್ವೈವರ್, 100 ಅಂಕಗಳಾಗಿರುತ್ತದೆ. ಇದರಲ್ಲಿ ವಿಷಯಗಳು ಏನೆಂದರೆ ಗಣಿತ, ಭೂಮಾಪನ ವಿಧಾನಗಳು ಮೀನ್ಸ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೈವಿಂಗ್, ಕಂಪ್ಯೂಟರ್ ಅನ್ವಯಗಳು, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಭೌತಶಾಸ್ತ್ರ, ಫಿಸಿಕ್ಸ್, ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ಇವೆಲ್ಲವಕ್ಕೂ 40, 20, 20, 10, 10 ಅಂದರೆ 100 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತವೆ. 70 ಅಂಕಗಳು ಕಡಿತಗೊಳಿಸಲಾಗಿದೆ, ಹೊಸದಾಗಿ ಸೇರಿಸಲಾಗಿದೆ. ಇದನ್ನು ಹೊಸದಾಗಿ ಸೇರಿಸಲಾಗಿದೆ, ಸ್ಥಿರವಾಗಿದೆ. ಇವೆರಡನ್ನು ಹೊಸದಾಗಿ ಸೇರಿಸಲಾಗಿದೆ ನಾವು ನೋಡಿರೋ ಪ್ರಕಾರ. ನಾವು ಈಗ ಸ್ಮಾರ್ಟ್ ಸ್ಟ್ರಾಟಜಿಯನ್ನು ಉಪಯೋಗಿಸೋಣ. ಸ್ಮಾರ್ಟ್ ಸ್ಟ್ರಾಟಜಿ ಎಂದರೇನು? ಗಣಿತದ ಸಿಲೆಬಸ್ PUC ಸೈನ್ಸ್ ಮಟ್ಟದಲ್ಲಿ ಅತ್ಯಂತ ವ್ಯಾಪ್ತಿಯಿಂದ ಕೂಡಿದೆ. 30ಕ್ಕೂ ಹೆಚ್ಚು ಚಾಪ್ಟರ್ಸ್. ಕೇವಲ 40 ಅಂಕಗಳಿಗಾಗಿ ಇಡೀ ಗಣಿತ ಓದೋಕ್ಕಿಂತ ಉಳಿದ 60 ಅಂಕಗಳು ಸರ್ವೇಯಿಂಗ್, ಕಂಪ್ಯೂಟರ್, ಫಿಸಿಕ್ಸ್, ಜಿಯೋಗ್ರಫಿ ಮೇಲೆ ಹೆಚ್ಚಿನ ಫೋಕಸ್ ಮಾಡುವುದು ಅತ್ಯಂತ ಸೂಕ್ತವಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಅವರ್ ಚಾನೆಲ್.